ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮದಲ್ಲಿ ನಿಗೂಢವಾಗಿ ಸರಣಿ ಸಾವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮದಲ್ಲಿ ನಿಗೂಢವಾಗಿ ಸರಣಿ ಸಾವು. ಉಳ್ಳಾಲ ತಾಲೂಕಿನ ಕುಂಪಲದಲ್ಲಿ ಸಾಲು ಸಾಲು ಸಾವುಗಳಾಗ್ತಿವೆ. ಅದು ಕೂಡ ಅಕಾಲಿಕ ಮರಣ, ಆತ್ಮಹತ್ಯೆ, ಅಪಘಾತ, ಹೀಗೆ ಬೇರೆ ಬೇರೆ ಕಾರಣ. ಆದರೆ ಗ್ರಾಮದ ಜನ 2019ರಿಂದ ಗ್ರಾಮದ 50ಕ್ಕೂ ಹೆಚ್ಚು ಜನ ಅಕಾಲಿಕವಾಗಿ ಸಾವನ್ನಪ್ಪಿದ್ದಾರೆ. ಪದೇ ಪದೇ ಆಗ್ತಿರುವಂತಹ ಸಾವು ಕಂಡು ಬೆಚ್ಚಿ ಬಿದ್ದಂತಹ ಜನ, ಮಹಾಮೃತ್ಯುಂಜಯ ಹೋಮದ ಮೊರೆ ಹೋದಂತ ಗ್ರಾಮಸ್ಥರು ಹೋಮದ ಮೂಲಕ ಸಾವು ನೋವು ತಡೆಗೆ ಸಂಕಲ್ಪ ತೊಟ್ಟಿದ್ದಾರೆ. ಚಾಮುಂಡೇಶ್ವರಿ ದೇವಸ್ಥಾನದ ವಠಾರದಲ್ಲಿ ಹೋಮ ಆಯೋಜನೆ ಮಾಡಲಾಗಿದೆ. ಕೇಸರಿ ಮಿತ್ರ ವೃಂದ ಹಾಗೇನೆ ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿ ಇಷ್ಟು ಜನ ಏನು ಸಾವನ್ನಪ್ಪಿದ್ದಾರೆ ಕಳೆದ ಒಂದಷ್ಟು ವರ್ಷಗಳಿಂದ. ಯಾಗದ ಮೂಲಕ ಅಕಾಲಿಕ ಮರಣ ತಡೆಯಾಗಬಹುದು ಅನ್ನೋ ನಂಬಿಕೆಯಿಂದ ಊರವರೆಲ್ಲ ಸೇರಿ ಈ ಒಂದು ಮಹಾಯಾಗವನ್ನ ಮಾಡ್ತಿದ್ದಾರೆ. ಇನ್ನು ಸರಣಿ ಸಾವಿಗೆ ದೈವದ ಮುನಿಸೆ ಕಾರಣವಾಯ್ತಾ ಅನ್ನೋದು ಕೂಡ ಅನುಮಾನ ಇದೆ. ಧಾರ್ಮಿಕ ಪ್ರಶ್ನಾ ಚಿಂತನೆಯಲ್ಲಿ ಹೊರಬಿದ್ದಂತ ವಿಚಾರ. ಚಾಮುಂಡೇಶ್ವರ ಸನ್ನಿಧಾನದಲ್ಲಿ ನಡೆದಂತಹ ಪ್ರಶ್ನಾ ಚಿಂತನೆ, ದೈವಜ್ಞರ ಮೂಲಕ ನಡೆದಿದ್ದಂತ ಪ್ರಶ್ನಾ ಚಿಂತನೆ. ಗ್ರಾಮದ ಪೂರ್ವ ದಿಕ್ಕಿನಲ್ಲಿ ದೈವ ಸಾನ್ನಿಧ್ಯದ ಬಗ್ಗೆ ಸುಳಿವಿದೆ. ಪಾಳು ಬಿದ್ದಿರುವಂತಹ ಸಾನ್ನಿಧ್ಯದಲ್ಲಿ ಕಾಲಾದಿ ಸೇವೆ ನಿಂತಿರೋ ಮಾಹಿತಿ. ಕಾಲಕ್ಕೆ ನಲ್ಲಿ ಸೇವೆ ಕೊಡಲಾಗ್ತಾ ಇತ್ತು, ಅದನ್ನ ನಿಲ್ಲಿಸಲಾಗಿದೆ. ಆ ಕಾರಣಕ್ಕೆ ನಿಮ್ಗೆಲ್ಲ ತೊಂದರೆ ಆಗ್ತಿದೆ. ಮುಂದಿನ ದಿನಗಳಲ್ಲಿ ದೈವ ಸಾನ್ನಿಧ್ಯ ಬೆಳಗಬೇಕು ಅನ್ನೋ ಸೂಚನೆ ದೈವಜ್ಞರಿಂದ ಬಂದಿದೆ. ಇದಕ್ಕೂ ಮುನ್ನ ಸರಣಿ ಸಾವು ತಡೆಗಟ್ಟುವುದಕ್ಕೆ ಯಾಗ ಮಾಡಲಾಗ್ತಿದೆ. ಯಾಗದ ಮೂಲಕ ಅಕಾಲಿಕ ಮರಣ ತಡೆಯಬಹುದೆಂದು ಸಲಹೆ. ಸಲಹೆಯಂತೆ ಇಂದು ಕುಂಪಲ ಗ್ರಾಮದಲ್ಲಿ ಮಹಾಯಾಗ ವೇದ ಮಂತ್ರ ಪಠಣಗಳೊಂದಿಗೆ ಮಹಾ ಮೃತ್ಯುಂಜಯ ಯಾಗ ಮಾಡಲಾಗ್ತಿದೆ. ನಮ್ಮ ಪ್ರತಿನಿಧಿ ಅಶೋಕ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡಿ. ಇವತ್ತು ಆಧುನಿಕ ತಂತ್ರಜ್ಞಾನ ಎಷ್ಟೇ ಮುಂದುವರಿದರೂ ಕೂಡ ಅಗೋಚರವಾದಂಥ ಶಕ್ತಿಗಳು ಇವತ್ತಿಗೂ ಕೂಡ ಜೀವಂತ ಆಗಿದೆ ಅನ್ನುವಂಥದ್ದು ಹಲವು ಘಟನೆಗಳಿಂದ ಸಾಬೀತಾಗ್ತಾ ಬರ್ತಾ ಇದೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಕುಂಪಳ ಎನ್ನುವಂಥ ಗ್ರಾಮದಲ್ಲಿ ಕಳೆದ 4-5 ವರ್ಷಗಳಲ್ಲಿ ಅಕಾಲಿಕವಾದ ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತಾ ಇತ್ತು. ಸೊ ಈ ನಿಟ್ಟಿನಲ್ಲಿ ಇಲ್ಲಿನ ಗ್ರಾಮಸ್ಥರು ಪ್ರಶ್ನಾ ಚಿಂತನೆ ನೀಡ್ತಾರೆ. ಈ ಸಂದರ್ಭದಲ್ಲಿ ಈ ಗ್ರಾಮದಲ್ಲಿ ಮಹಾಮೃತ್ಯುಂಜಯ ಯಾಗ ನಡಿಬೇಕು. ಆ ಮೂಲಕ ಈ ಒಂದು ಅಕಾಲಿಕವಾಗಿ ಆಗ್ತಿರ್ತಕ್ಕಂಥ ಸಾವು ನೋವುಗಳಿಗೆ ತಡೆ ನೀಡ್ಬೋದು ಎನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನಾ ಚಿಂತನೆಯಲ್ಲಿ ಉತ್ತರ ಕಂಡು ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಕುಂಪಳ ಗ್ರಾಮದಲ್ಲಿ ಮಹಾಮೃತ್ಯುಂಜಯ ಯಾಗ ನಡೀತಾ ಇದೆ. ನಾನೀಗ ಅದೇ ಒಂದು ಸ್ಥಳದಲ್ಲಿದ್ದೇನೆ. ನೀವು ಗಮನಿಸ್ಬೋದು, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಕುಂಪಳ ಎನ್ನುವಂಥ ಗ್ರಾಮ. ಈಗಾಗಲೇ ಮಹಾಮೃತ್ಯುಂಜಯ ಯಾಗಕ್ಕೆ ಎಲ್ಲ ರೀತಿಯಂಥ ಅಂತಿಮ ಹಂತದ ತಯಾರಿಗಳು ಆಗ್ತಾ ಇದೆ. ಗಮನಿಸ್ಬೋದು, ಮಧ್ಯದಲ್ಲಿ ಹೋಮಕುಂಡವು ಕೂಡ ಕಾಣಿಸ್ತಾ ಇದೆ. ಈ ಒಂದು ಹೋಮಕುಂಡದಲ್ಲಿ ಮಹಾಮೃತ್ಯುಂಜಯ ಯಾಗ ನಡಿಲಿಕ್ಕಿದೆ. ಇಲ್ಲೇ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ, ಇದು ಚಾಮುಂಡೇಶ್ವರಿ ದೇವಸ್ಥಾನ. ಸೊ ಇಲ್ಲಿ ಗಮನಿಸ್ಬೋದು, ಸುತ್ತಲೂ ಕೂಡ ಸಾಕಷ್ಟು ಮನೆ ಇದೆ. ಈ ಗ್ರಾಮದಲ್ಲಿ ಸಾಕಷ್ಟು ಮನೆ ಇದೆ. ಈ ಕಳೆದ 4-5 ವರ್ಷಗಳಲ್ಲಿ ಈ ಗ್ರಾಮದ ಅನೇಕ ಮಂದಿ ಅಕಾಲಿಕವಾಗಿ ಸಾವನ್ನಪ್ತಿದ್ರು. ಅಂದರೆ ಆತ್ಮಹತ್ಯೆ ಪ್ರಕರಣ ಇರ್ಬೋದು, ಅಪಘಾತದಲ್ಲಿ ಮೃತರಾದಂಥವ್ರು ಇರ್ಬೋದು, ಸಾಕಷ್ಟು ಸಾವು ನೋವು ಅಂದರೆ ಸರಣಿಯಾಗಿ ಆಗ್ತಾ ಇತ್ತು. ಸೊ ಗ್ರಾಮಸ್ಥರಿಗೂ ಕೂಡ ಇದರಿಂದ ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ರು. ಯಾಕಂತೇಳಿದರೆ ವಯಸ್ಸಲ್ಲದ ವಯಸ್ಸಿಗೆ ಸಾವನ್ನಪ್ಪುವಂಥ ಸಂದರ್ಭದಲ್ಲಿ ಅಲ್ಲಿನ ಕುಟುಂಬ ಸದಸ್ಯರಿರ್ಬೋದು, ಗ್ರಾಮಸ್ಥರಿಗೆ ಎಲ್ಲರಿಗೂ ಕೂಡ ಆತಂಕ ಇತ್ತು. ಸೊ ಈ ನಿಟ್ಟಿನಲ್ಲಿ ಪ್ರಶ್ನಾ ಚಿಂತನೆ, ಪ್ರಮುಖವಾಗಿ ಈ ಕರಾವಳಿ ಭಾಗದಲ್ಲಿ ಪ್ರಶ್ನಾ ಚಿಂತನೆ ಸಾಮಾನ್ಯವಾಗಿ ನಡೆಯುತ್ತೆ. ಯಾವುದೇ ದೇವಸ್ಥಾನದ ಜೀರ್ಣೋದ್ಧಾರ ಸಂದರ್ಭ ಇರ್ಬೋದು, ಅಥವಾ ಗ್ರಾಮಕ್ಕೆ ಅಥವಾ ಕುಟುಂಬಕ್ಕೆ ಯಾವುದಾದ್ರು ಸಂಕಷ್ಟ ಬಂದಂಥ ಸಂದರ್ಭದಲ್ಲಿ ಪ್ರಶ್ನಾ ಚಿಂತನೆಯನ್ನು ಮಾಡ್ತಾರೆ. ಸೊ ಆ ಟೈಮಲ್ಲಿ ಇಲ್ಲಿಯೂ ಕೂಡ ಪ್ರಶ್ನಾ ಚಿಂತನೆಯನ್ನು ಮಾಡಿದರು. ಆ ಪ್ರಶ್ನಾ ಚಿಂತನೆ ಸಂದರ್ಭದಲ್ಲಿ ಈ ಹಿಂದೆ ಈ ಗ್ರಾಮದಲ್ಲಿ ಮಹಾಮೃತ್ಯುಂಜಯ ಯಾಗ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಒಂದು ಸಂಕಲ್ಪ ಆಗಿತ್ತು. ಸೊ ಆ ಸಂಕಲ್ಪ ಆದ ಬಳಿಕ ಆ ಮಹಾಮೃತ್ಯುಂಜಯ ಯಾಗ ಆಗಿರಲಿಲ್ಲ. ಹೀಗಾಗಿ ಈ ಎಲ್ಲ ಅವಘಡಗಳು ಕೂಡ ಅದೊಂದು ಯಾಗ ಆಗದೇ ಇರೋ ಕಾರಣಕ್ಕಾಗಿ ಈ ಎಲ್ಲ ಅಕಾಲಿಕವಾಗಿ ಸಾವು ನೋವುಗಳು ಆಗ್ತಿದೆ ಎನ್ನುವಂಥ ಉತ್ತರ ಒಂದು ಪ್ರಶ್ನಾ ಚಿಂತನೆಯಲ್ಲಿ ಕಂಡು ಬಂದಿತ್ತು. ಸೊ ಆ ನಿಟ್ಟಿನಲ್ಲಿ ಈಗ ಮಹಾಮೃತ್ಯುಂಜಯ ಯಾಗ ಮಾಡೋದಕ್ಕೆ ಇಲ್ಲಿನ ಸ್ಥಳೀಯ ಕೇಸರಿ ಮಿತ್ರವೃಂದದಿಂದ, ಇದರ ಜೊತೆಗೆ ಗ್ರಾಮಸ್ಥರು, ಇದರ ಜೊತೆಗೆ ದೇವಸ್ಥಾನದ ಎಲ್ಲ ಆಡಳಿತ ಮಂಡಳಿಯ ಪ್ರಮುಖರು ಸೇರಿಕೊಂಡು ಮಹಾಮೃತ್ಯುಂಜಯ ಯಾಗವನ್ನು ಮಾಡ್ತಾ ಇದ್ದಾರೆ. ಒಟ್ಟು 21 ದಿವಸಗಳ ಕಾಲ ಇಲ್ಲಿನ ಗ್ರಾಮಸ್ಥರು ವೃತಾಚರಣೆಯನ್ನು ಮಾಡಿದರು. ಸಂಪೂರ್ಣವಾಗಿ ಈ ಒಂದು ಯಾಗ ಮಾಡಿದರೆ ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆಯದಾಗ್ಬೋದು ಎನ್ನುವಂಥ ನಿಟ್ಟಿನ ನಿರೀಕ್ಷೆ ಕೂಡ ಇದೆ. ಈ ನಿಟ್ಟಿನಲ್ಲಿ ಇಡೀ ಒಂದು ಗ್ರಾಮದಲ್ಲಿ ಪಾಸಿಟಿವ್ ವೈಬನ್ನು ಈ ಒಂದು ಯಾಗದ ಮೂಲಕ ತರ್ಬೋದು. ಈ ಮೂಲಕ ಇಲ್ಲಿ ಆಗ್ತಿರ್ತಕ್ಕಂಥ ಏನು ಅಕಾಲಿಕ ಮರಣ ಎಂದರೆ ಅದಕ್ಕೊಂದು ಫುಲ್ ಸ್ಟಾಪ್ ನೀಡ್ಬೋದು ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಯಾಗವನ್ನು ಮಾಡ್ತಾ ಇದ್ದಾರೆ. ಸೊ ಇದರ ಮೂಲಕ ಕಾಲ ಎಷ್ಟೇ ಕೂಡ ಮುಂದುವರಿದರೂ ಕೂಡ
ದೇವರ ಶಕ್ತಿ ಇರ್ಬೋದು, ದೈವಿ ಶಕ್ತಿ ಇರ್ಬೋದು, ಅಗೋಚರವಾದಂಥ ಶಕ್ತಿಗಳು ಇವತ್ತಿಗೂ ಕೂಡ ಇದೆ ಎನ್ನುವಂಥದ್ದು ಈ ಮೂಲಕ ಸಾಬೀತಾಗ್ತಿದೆ. ಕರಾವಳಿ ಭಾಗದಲ್ಲೂ ಕೂಡ ಈ ರೀತಿಯಾದ ಘಟನೆಗಳು ಆಗಾಗ ಬೆಳಕಿಗೆ ಬರ್ದಿರುವಂಥದ್ದು. ಸೊ ಇಂಥಲ್ಲಿ ಜನರು ಕೂಡ ಈ ಒಂದು ಮಹಾಮೃತ್ಯುಂಜಯ ಯಾಗದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಭಕ್ತಿ ಭಾವದಿಂದ ಭಾಗಿಯಾಗ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಮಂಗಳೂರು.